ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನವರಾತ್ರಿಯ 3ನೇ ದಿವಸವಾದಂತಹ ಚಂದ್ರಘಂಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚಂದ್ರಘಂಟ ಆರಾಧನೆಯನ್ನು ಹೇಗೆ ಮಾಡಬೇಕು, ಚಂದ್ರಘಂಟ ಆರಾಧನೆ ಮಾಡೋದ್ರಿಂದ ಫಲಗಳೇನು, ಚಂದ್ರಘಂಟ ಆರಾಧನೆ ಚಂದ್ರಘಂಟ ಅಂದ್ರೆ ಏನು, ಈ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ತಾಯಿಯ 3ನೇ ಅವತಾರ, ನವರಾತ್ರಿಯಲ್ಲಿ 9 ಅವತಾರಗಳಲ್ಲಿ 3ನೇ ಅವತಾರವಾದಂತಹ ತಾಯಿ ಅಮ್ಮನವರಂತಹ ಚಾಮುಂಡೇಶ್ವರಿ ಅಮ್ಮನವರ ಶತ್ರು ಸಂಹಾರಕ್ಕೆ ತಾಳಿದಂತಹ ಅವತಾರಗಳಲ್ಲಿ, ಮಹಿಷಮರ್ದನಕ್ಕೆ ತಾಳಿದ ಅವತಾರಗಳಲ್ಲಿ 3ನೇ ಅವತಾರ ಕೂಡ ಇದಾಗಿರುತ್ತೆ. ವೀಕ್ಷಕರೇ, ನಿಮಗೆ ತಿಳಿಸೋದಾದ್ರೆ ಮೊದಲನೇದಾಗಿ ತಾಯಿ ದುರ್ಗೆಯ ಶಾಂತ ಮತ್ತು ರೌದ್ರ ರೂಪದ ಒಂದಷ್ಟು ಸ್ವರೂಪಗಳಲ್ಲಿ ಚಂದ್ರಘಂಟಾ ರೂಪವು ಒಂದಾಗಿರುತ್ತೆ. ಚಂದ್ರಘಂಟಾ ರೂಪ ಅಂದ್ರೆ ಅರ್ಥ, ಈ ಚಂದ್ರ ಗಂಠ ಅರ್ಥದಲ್ಲೇ ಇದೆ. ಚಂದ್ರ ಅಂದ್ರೆ ಚಂದ್ರನ ಒಂದು ಅರ್ಧ ಭಾಗ ಅಂತ ಹೇಳ್ತೀವಿ, ಗಂಟ ಅಂದ್ರೆ ಗಂಠೇನಾದಂ ಚಂದ್ರಘಂಟ. ತಾಯಿಯ ಸಿಂಧೂರದ ಮಧ್ಯಭಾಗದಲ್ಲಿ ಬಂದಂತಹ ಒಂದು ಬೊಟ್ಟು ಏನಿದೆ ಅದು ಗಂಟೆಯ ಆಕೃತಿಯಲ್ಲಿ ಇರುತ್ತೆ. ಜೊತೆಗೆ ತಾಯಿಯ ಒಂದು ಹಣೆಯಲ್ಲಿರುವಂತಹ ಸಿಂಧೂರ ಅರ್ಧ ಚಂದ್ರ ಆಕೃತಿಯಲ್ಲಿ ಇರುತ್ತೆ. ಚಂದ್ರನ ಅರ್ಧ ಭಾಗದಲ್ಲಿ ಇರುವಂತಹ ಘಂಟಾನಾದವನ್ನ ಚಂದ್ರಘಂಟ ಅಂತಾನು ಹೇಳ್ತೀವಿ. ಇದು ಒಂದು ಸ್ವರೂಪವಾದಂತಹ ವಿಶೇಷವಾದಂತಹ ಅವತಾರ ತಾಯಿಯಲ್ಲಿ. ಈ ತಾಯಿಗೆ ಒಂದಷ್ಟು ವಿಚಾರಗಳನ್ನು ಹೇಳೋದಾದ್ರೆ ತಾಯಿಯ ಮೂಲ ಅವತಾರ ದುರ್ಗಾ ಪಾರ್ವತಿಯ ಅವತಾರ ಅಂತ ಹೇಳ್ತೀವಿ. ದುರ್ಗಮ್ಮನ ಒಂದಷ್ಟು ಅವತಾರಗಳು ಅಂತ ಹೇಳ್ಬೋದು. ಜೊತೆಗೆ ಈಕೆಯ ಕೈಗಳಲ್ಲಿ ಈಕೆಗೆ ಹೇಳೋದಾದ್ರೆ ಒಂದಷ್ಟು ಅವತಾರಗಳಲ್ಲಿ ಒಂದಷ್ಟು ಆಯುಧಗಳು ಕೂಡ ಕೊಟ್ಟಿರ್ತಾರೆ. ಹೇಗಿದೆ ಅಂತಂದ್ರೆ ತ್ರಿಶೂಲ, ಕಮಲ, ಗದೆ, ಕಮಂಡಲ, ಖಡ್ಗ, ಬಿಲ್ಲು, ಜಪಮಾಲ, ಅಭಯ ಮುದ್ರ, ಜೊತೆಗೆ ಆಶೀರ್ವಾದ ಮುದ್ರ, ಹೀಗೆ ತುಂಬಾ ವಿಶೇಷವಾದಂತಹ ಅವತಾರವಾಗಿರುತ್ತೆ. ಜೊತೆಗೆ ಈಕೆಯನ್ನ ಚಂದ್ರಘಂಟ ಅಂತ ಹೆಸರನ್ನ ಪೂಜೆ ಮಾಡ್ತೀವಿ ಘಟಸ್ಥಾಪನೆಯ 3ನೇ ದಿವಸದಲ್ಲಿ. ಯಾವ ಮನೆಗಳಲ್ಲಿ ಆಚರಣೆಗಳನ್ನ ಮಾಡಂತವರು ಅಥವಾ ದೇವಾಲಯಗಳಿಗೆ ಹೋಗುವಂತವರು ಎಲ್ಲ ಕಡೆ ಪರಿಹಾರವಾಗಿ ನವರಾತ್ರಿಗಳ ಆಚರಣೆ ನಡೀತಾ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋದಾದ್ರೆ ತನ್ನ ಎಡಭಾಗದಲ್ಲಿರುವಂತಹ ತಾಯಿಯ ಆಶೀರ್ವಾದ ಪಡ್ಕೊಳ್ಳುವಂತವರಿಗೆ ಹೇಳಿದ್ರೆ 4 ಕೈಯಲ್ಲಿ, ಒಂದು ಕೈಯಲ್ಲಿ ಗದೆ, ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಕಮಂಡಲ. ಯಾವ ಕಡೆ? ನಿಮ್ಮ ಬಲಗಡೆಯಲ್ಲಿ. ಎಡಗಡೆ ತಗೊಳ್ಳೋದಾದ್ರೆ ತನ್ನ 5 ಕೈಯಲ್ಲಿ ಉಳಿದಿರಂತಹ ಕೈಗಳಲ್ಲಿ ಹೇಳೋದಾದ್ರೆ ಆಕೆಯಲ್ಲಿ ಒಂದಷ್ಟು ಭಕ್ತರಿಗೆ ಆಶೀರ್ವಾದ ಮಾಡುವಂತಹ ಬಾಣ, ಬಿಲ್ಲು, ಜಪಮಾಲೆ, ವಿದ್ಯೆ ಆಶೀರ್ವಾದ ಕೊಡೋದಿಕ್ಕೆ ಒಂದಷ್ಟು ಆಧಾರಿತ ಕರ್ತವಾಗಿ ಎಡಗಡೆ ಕೈಯಲ್ಲಿ ಇರುತ್ತೆ. ಈ ಆಶೀರ್ವಾದವನ್ನು ತಾಯಿಯನ್ನ ಪಡ್ಕೊಳ್ಳುವಂಥದ್ದು. ಜೊತೆಗೆ ಅವಳು ಸಿಂಹದ ಮೇಲೆ ಒಂದಷ್ಟು ವಾಹನವನ್ನು ಆಗಿ ಮಾಡ್ಕೊಂಡಿರ್ತಾಳೆ, ನಾಜೋಕಾಗಿ. ಅಂದ್ರೆ ಪದ್ಮ ಕಮಲದ ಮೇಲೆ ಅಮ್ಮನವರು ಹೇಗೆ ಕೂತಿರ್ತಾರೆ ಹಾಗೆ ನಾಜೋಕ ಕೂತಿರ್ತಾರೆ. ಅಂತ ಏನು ವಿಶಿಷ್ಟವಾಗಿ ಘೋರವಾಗಿ ಕಾಣಲ್ಲ ಅಮ್ಮನವರು, ನಾಜೋಕಾಗಿ ಕೂತಿರುವಂತದ್ದು. ಪದ್ಮಾಸನದಲ್ಲಿ ಒಂದು ಕಾಲು ಮೇಲೆ, ಒಂದು ಕಾಲು ಕೆಳಗಡೆ ಬಿಟ್ಕೊಂಡು ಆರಾಮದಾಯಕವಾಗಿ ಚಲನದಲ್ಲಿ ಇರ್ತಾರೆ ಅಮ್ಮನವರು. ಈ ಚಂದ್ರಘಂಟ ದುಃಖಗಳನ್ನ, ಒಂದಷ್ಟು ಖಾದ್ಯಗಳಲ್ಲಿ ದುಃಖಗಳಾಗಿರುತ್ತೆ ನಮ್ಗೆ, ನಾವು ಮಾಡ್ಕೊಂಡಂತಹ ಒಂದಷ್ಟು ಕರ್ಮಫಲ, ಒಂದಷ್ಟು ವಿಚಾರಗಳೇ ನಾವು ತಿಳಿದೇನೋ ಮಾಡ್ಕೊಂಡಂತ ಒಂದಷ್ಟು ತಪ್ಪುಗಳಿರುತ್ತೆ. ಈ ತಪ್ಪುಗಳಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ ಒಂದಷ್ಟು ಆಶೀರ್ವಾದ, ಒಂದಷ್ಟು ಪಾಪ ವಿಮೋಚನೆಗೋಸ್ಕರ ಅಮ್ಮನವರ ಆರಾಧನೆ ಮುಖ್ಯವಾಗಿರುತ್ತೆ. ಈ ಅಮ್ಮನವರ ಆಧಾರದಲ್ಲಿ ದುಃಖಗಳನ್ನು ಸಾಧ್ಯವಾದಷ್ಟು ಬೇಗ ತಿಳ್ಕೊಳ್ಳಿ, ಸಾಧ್ಯವಾದಷ್ಟು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಕೇಳಿದಂತಹ ಫಲಗಳನ್ನು ಕೊಡುವಂಥವರು. ಜೊತೆಗೆ ಎಲ್ಲಾ ದೇವತೆಗಳಲ್ಲಿ ನಿಮ್ಮ ಕರ್ಮಾನುಸಾರ ಆದರೆ ತಾಯಿ ಭಗವತಿ ದೇವಿ ಹೇಗೆ ಅಂತ ಹೇಳಿದ್ರೆ ನೀನು ಹೇಗೆ ನಿರ್ಮಲ್ಯದಿಂದ ತಿಳಿಸಿಕೊಟ್ಟಿದ್ದೇವೆ, ಒಂದು ಶ್ವೇತವರ್ಣದ ಮನಸ್ಸಿನಿಂದ, ಒಂದು ವೈಟ್ ಶೀಟ್ ಹೇಗಿರುತ್ತೋ ಅಷ್ಟು ನಿರ್ಮಲವಾಗಿ ಶ್ರದ್ಧಾ ಭಕ್ತಿಯಿಂದ ಇವರ ಆರಾಧನೆ ಮಾಡಿ ನವರಾತ್ರಿಗಳಲ್ಲಿ 9 ಅವತಾರಗಳಲ್ಲಿ 3ನೇ ಅವತಾರವಾದಂತಹ ಚಂದ್ರಘಂಟನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ನಿರ್ಭೀತವಾಗಿ ಸಿಂಹಲೋಕನ ಅಂತ ಹೇಳ್ತೀವಿ. ಒಂದು ಸಿಂಹ ಎಷ್ಟು ಗರ್ಜನೆ ಮಾಡುತ್ತಾ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ, ಅದು ಹೋಗೋ ನೆಡೆ, ಚಲನ ವಲನಗಳು ಹೇಗಿರುತ್ತೋ ಅದೆಲ್ಲರಿಗೂ ಭಯಭೀತಗೊಳಿಸುತ್ತೆ. ಈ ಭಯ ಹೇಗೆ ಹೋಗಲಾಡಿಸುತ್ತೆ ಅಂತಂದ್ರೆ ಇವರ ಆರಾಧನೆಯಿಂದ. 4ನೇದಾಗಿ ತಿಳಿಸ್ಕೊಳ್ಳೋದಾದ್ರೆ ಚಂದ್ರಘಂಟ ದೇವಿ ರಾಕ್ಷಸರನ್ನು ಕೊಲ್ಲೋಕೋಸ್ಕರನೇ ಒಂದು ಅವತಾರ. ರಕ್ತ ಬೀಜಾಸುರಂಥವರಂತನ್ನ
ಸಂಹಾರ ಮಾಡಿದಂತಹ ತಾಯಿ ಒಂದು ಅವತಾರವಾದಂಥದ್ದು ಚಂದ್ರಘಂಟಾ ದೇವಿ ಅಂತ. ಇವರನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಇವರಿಂದ ಚಂದ್ರಘಂಟಾ ದೇವಿಯಿಂದ ಆಶೀರ್ವಾದ ಪಡೆದಿರ್ತಾರೆ. ಯಾಕೆಂದ್ರೆ ಬ್ರಹ್ಮಾದಿ ವಿಷ್ಣು ಮಹೇಶ್ವರರು ಯಾರಿದ್ದಾರೆ ಅವರು ಈ ಅಮ್ಮನವರ ಆಶೀರ್ವಾದ ಚಂದ್ರಘಂಟಾ ಆರಾಧನೆ ನೋಡಿ ಹೆದರುಕೊಂಡು ಇವರನ್ನ ಒಂದಷ್ಟು ಆಶೀರ್ವಾದವನ್ನು ಪಡೆದಂತ ತ್ರಿಮೂರ್ತಿಗಳೇ ಇವರ ಮುಂದೆ ಶಿರವಾಗಿರ್ತಾರೆ. ಇನ್ನು ಉಲುಮಾನವರು ನಾವು ಎಷ್ಟು ಶ್ರದ್ಧೆಯಿಂದ ಮಾಡಿದ್ರು ಸಾಲದು ಅಮ್ಮನವರನ್ನ. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ. ನಾಲ್ಕನೇದಾಗಿ ನಾವು ತಿಳಿಸ್ಕೊಡೋದಾದ್ರೆ 10 ತೋಳುಗಳಲ್ಲಿ ಆಯುಧಗಳಲ್ಲಿ ಈಕೆಗೆ ಒಂದಷ್ಟು ಅವತಾರಗಳನ್ನು ಹೇಳ್ತೀವಿ. ರಣಚಂಡಿ ಎಂಬ ಹೆಸರು ಕೂಡ ಈಕೆಗೆ ಇದೆ. ಈಕೆಯನ್ನು ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಶಿಷ್ಟದಲ್ಲಿ ಈಕೆಯನ್ನು ಪೂಜೆ ಮಾಡೋದ್ರಿಂದ ಫಲಗಳು ಕೂಡ ಕೊಡ್ತಾರೆ ಅಮ್ಮನವರು. ಜೊತೆಗೆ ಚಂದ್ರಘಂಟಾ ಅಮ್ಮನವರ ಒಂದಷ್ಟು ಆಶೀರ್ವಾದ ಜೊತೆಗೆ ಮುಂದೆ ನೋಡೋದಾದ್ರೆ ಭಕ್ತರು ದೇವಿಯ ಅವರ ಮೇಲೆ ಅಪಾರವಾದ ನಂಬಿಕೆ ಇಡಬೇಕು. ಧೈರ್ಯವನ್ನು ಸಹ ಕೊಡ್ತಾರೆ. ಜೊತೆಗೆ ಸಂಯತೆ, ವಿನಮ್ರತೆ ಎಲ್ಲಾನು ಕೂಡ ಕೊಟ್ಟು ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್, ಮನೆಯಲ್ಲಿರುವಂತಹ ಒಂದಷ್ಟು ದ್ವೇಷಗಳು, ಅಸೂಯೆಗಳು, ಕೋಪಗಳು, ಈಗ ಮೊನ್ನೆ ಹೋದಂತಹ ಗೌರಿ ಹಬ್ಬ ನಾವ್ ಹೇಳ್ತೀವಿ ಅಮ್ಮನವರ ಆರಾಧನೆ ಮೊದಲು ಗೌರಿ ನಂತರ ಗಣೇಶ. ಹಾಗೆ ಇವರೊಂದಷ್ಟು ಶಕ್ತಿ ಆದಿಶಕ್ತಿಯಾಗಿ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿರ್ತಾಳೆ ಚಂದ್ರಘಂಟಾ ದೇವಿ. ಜೊತೆಗೆ ಚಂದ್ರಘಂಟಾ ದೇವಿಯ ಪೂಜಾ ಅಂತ ಹೇಳಿದರೆ ಆಕೆಗೆ ಮುಖದಲ್ಲಿ ಆಕೆಗೆ ವಿಶಿಷ್ಟವಾದಂತಹ ಸಂಪೂರ್ಣ ಪ್ರಕಾಶಮಾನದಂತಹ ಮುಖ. ಯಾಕೆ ಅಂತಂದ್ರೆ ಆಕೆ ಚಿನ್ನದ ಬಣ್ಣದಲ್ಲಿ ಒಳಿತಾ ಇರ್ತಾಳೆ. ಸಿಂಹಾವಲೋಕನ ಅಂದ್ರೂ ಚಿನ್ನದ ಬಣ್ಣದಲ್ಲಿ ಹೊಳೆಯುವಂತಹ ಚಂದ್ರಘಂಟ. ಆಕೆಯ ಕಣ್ಣುಗಳನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಒಂದು ಕಣ್ಣುಗಳಲ್ಲಿ ಲಕ್ಷ ಲಕ್ಷ ಸೂರ್ಯರ ಪ್ರಕಾಶಮಾನವಾಗಿರುತ್ತೆ. ಈಕೆ ಬರೀ ನಡ್ಕೊಂಡೋದ್ರೆ ಸಾಕು ಆ ಜಾಗದಲ್ಲಿ ಎಲ್ಲ ಶತ್ರು ಸಂಹಾರಗಳಾಗೋಗಿರುತ್ತೆ. ಇಂಥವರನ್ನ 9 ದಿನಗಳ ಕಾಲ ಯುದ್ಧವನ್ನು ಮಾಡಿದಂತಹ ರಾಕ್ಷಸರು ಎಷ್ಟು ಘೋರವಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ. ರಾಕ್ಷಸತ್ವ ಅಂದ್ರೆ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಅವರಿಗೆ ಹೋಲಿಸುವಂಥದ್ದು. ರಾಕ್ಷಸತ್ವ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿರುವಂತಹ ದುರಾಲೋಚನೆಗಳನ್ನ ಅವರಿಗೆ ಹೋಲಿಸತಕ್ಕದ್ದು. ಅವನ್ನ ಕೊಲ್ಬೇಕು. ನೋಡಿ ಹೇಗಿರ್ಬೇಕು ಅಂದ್ರೆ ನಮ್ಮ ಕೆಲಸಗಳನ್ನ ನಾವು ಮಾಡಿ. ಪುಣ್ಯಂತಂ ಲಭತೆ ಪುಣ್ಯಾಹಂ, ದೈವತಂ ಲಭತೆ ದೈವಾಹ. ಅರ್ಥ ಮಾಡ್ಕೊಳ್ಳಿ. ನಮ್ಮ ತಲೆ ಮೇಲೆ ಒಯ್ದಂತಹ ನೀರು ನಮ್ಮ ಕಾಲಡಿಗೆನೆ. ನೀವು ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಮಾಡಿ ಅದನ್ನ ಪರಿಶೀಲನೆ ಮಾಡಂತವರು ತಾಯಿ ಭಗವತಿ. ಹಾಗಾಗಿ ಅವರನ್ನ ಒಂದಷ್ಟು ವಿಚಾರದಲ್ಲಿ ಮಾಡೋದಾದ್ರೆ ಆಕೆಗೆ ಕಣ್ಣುಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾದಂತ ಚಿನ್ನದ ಬಣ್ಣದಂತಹ ಕಣ್ಣುಗಳಾಗಿರ್ತಾರೆ. ಜೊತೆಗೆ ಚಂದ್ರಘಂಟಾ ದೇವಿ ಶುಕ್ರಗ್ರಹದ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಶುಕ್ರಗ್ರಹ ದೈತ್ಯರ ಗ್ರಹ. ಶುಕ್ರಗ್ರಹ ಶುಕ್ರಂತೆ ಅಂತ ಹೇಳ್ತೀವಿ. ಶುಕ್ರ ಅಂತ ಹೇಳೋದಾದ್ರೆ ಅವರು ರಾಕ್ಷಸರ ಗುರು. ಶುಕ್ರಗ್ರಹ ಅವರಿಗೆ ಒಂದು ಕಣ್ಣು ಕಾಣ್ದಿರೋ ಅವರಿಗೆ ವಿಶೇಷವಾದಂತಹ ಒಂದೊಂದು ಕಣ್ಣಲ್ಲಿ ನೋಡ್ತಿರ್ತಾರೆ. ಎಲ್ಲ ಅಸುರರನ್ನ ಕೈಲಿಟ್ಕೊಂಡೇ ಕೂತಿರ್ತಾರೆ. ಅವರಕ್ಕೆ ರಾಕ್ಷಸರ ಗುರು ಅಂತ ಹೇಳುತ್ತದ್ದು. ದೈತ್ಯಾಕಾರದ ಗ್ರಹಗಳಾಗಿರ್ತಾರೆ ಶುಕ್ರ ಗ್ರಹ. ಋಷಿಗಳು ಹೇಗೆ ಅಂದ್ರೆ ಅವರ ಒಂದಷ್ಟು ಕೇಶಗಳಲ್ಲಿ ಲಕ್ಷ ಲಕ್ಷ ರಾಕ್ಷಸರುಗಳಿರ್ತಾರೆ. ಒಂದೊಂದು ಕೇಶಗಳಲ್ಲಿ ಅಷ್ಟು ವಿಶಿಷ್ಟವಾದಂತಹ ಶಕ್ತಿನ ಹೊಂದಿರ್ತಾರೆ. ನಿನ್ಗೆ ಶುಕ್ರ ದಶ ಬಂತು ಹೋಗು ಅಂತಾರೆ. ನಿಮಗೆ ಶುಕ್ರನ ಒಂದಷ್ಟು ಅನುಷ್ಠಾನಗಳಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರ ಗ್ರಹ ಇತ್ತು ಅಂದ್ರೆ ನಿಮ್ಗೆ ಚಂದ್ರಘಂಟಾ ದೇವಿ ಆರಾಧನೆ ಮಾಡಿ ಅವರ ನಿವಾರಣೆನ ಮಾಡ್ಕೊಡ್ತಾರೆ. ನವಗ್ರಹಗಳಲ್ಲಿ ಶುಕ್ರ ಗ್ರಹನ ಒಂದಷ್ಟು ತೇಜೋವಧೆಗಳಾಗಿರ್ತೇನೆ. ಈಗ ಅದೃಷ್ಟ ಇನ್ನೇನ್ ಕೈಗೆ ಬಂತು, ತಪ್ಪು ಆಯ್ತು. ಇವತ್ತಿನ ಮದ್ವೆ ಇತ್ತು, ಮಿಸ್ ಆಯ್ತು. ಫಿಕ್ಸ್ ಆಯ್ತು, ಏನೋ ಹೊಟ್ಟೋಯ್ತು. ಭೂಮಿ ಮಾಡ್ಬೇಕು, ಟೈಮ್ ಇಲ್ಲ. ಗುರು ಶುಕ್ರಂತೆ ಅಂತ ಹೇಳ್ತೀವಿ. ಗ್ರಹಗತಿಗಳ ಪ್ರಕಾರ, ಚಲನವಲನಗಳ ಪ್ರಕಾರ ಶುಕ್ರ ಗ್ರಹ ವಿಶೇಷವಾದ ಗ್ರಹ ಆಗಿರ್ತಾರೆ. ಚಂದ್ರಘಂಟಾ ದೇವಿ ಶುಕ್ರ ಗ್ರಹದ ಅಧೀನ ಅಂದ್ರೆ ಅವರನ್ನ ಇಟ್ಕೊಂಡು ಕೂತಿರ್ತಾರೆ. ಅವಳ ಒಂದಷ್ಟು ಸ್ಥಾನವಾಗಿರುತ್ತೆ. ಚಂದ್ರಘಂಟಾ ದೇವಿ ಶುಕ್ರ ಗ್ರಹದಲ್ಲಿ ವಾಸ ಮಾಡ್ತಿರಂಥದ್ದು. ಈಕೆಗೆ ಕೇಸರಿ ಹಾಲು ಜೊತೆಗೆ ನೈವೇದ್ಯವನ್ನು ಮಾಡಬೇಕು. ಹಾಲಿನಲ್ಲಿ ಒಂದಷ್ಟು ಕೇಸರಿಯನ್ನು ಹಾಕಿ ನೈವೇದ್ಯವನ್ನು ಮಾಡಿ ಬಂದಂತಹವರಿಗೆ, ಅದರಲ್ಲಿ ತುಂಬ ಗರ್ಭಿಣಿಯರಿಗೆ, 9 ತಿಂಗಳ ಒಳಪಟ್ಟಂತಹ ಬಾಣಂತಿಯರಿಗೆ, ಅದರಲ್ಲಿ ವೃದ್ಧರಿಗೆ, ಸಂಕೋಲೆಗಳನ್ನು ಇಟ್ಟಂತವರಿಗೆ, ನವರಾತ್ರಿ ಆಚರಣೆಗಳನ್ನು ಯಾರು ಮಾಡ್ತಿರ್ತೀರಿ ಅವರಿಗೆ ಕೇಸರಿ ಹಾಲನ್ನು ನೈವೇದ್ಯ ಮಾಡಿ ಕೊಡಿ. ವಿಶೇಷವಾದಂತಹ ಫಲಗಳನ್ನು ನಿಮ್ಮ ಕುಟುಂಬಕ್ಕೆ ಲಭಿಸಿಸ್ತಾರೆ. ಜೊತೆಗೆ ಇವರನ್ನ ಒಂದಷ್ಟು ಆರಾಧನೆ ಮಾಡೋದ್ರಲ್ಲಿ ಇಷ್ಟು ಖುಷಿಯನ್ನು ಪಡ್ಕೊಂಡು ಗೋಧೂಳಿ ಸಮಯ, ಬೆಳಿಗ್ಗೆ ಪ್ರಾತಃ ಕಾಲ, ಸಂಧ್ಯಾ ಕಾಲ ಇವರು ಸಂಚಲನಗಳನ್ನು ಮಾಡೋಂಥದ್ದು. ನವರಾತ್ರಿ ಅಂದ್ರೆ ಸಂಜೆಯ ಸಮಯ ಅಂತ. ನವರಾತ್ರಿಗಳಲ್ಲಿ ಆಕೆಯನ್ನು ಒಂದು ಆರಾಧನೆ ಮಾಡ್ತಾ ಆಕೆ ಬೆಳಿಗ್ಗೆ ಎದ್ದು ಹೇಗೆ ಸೂರ್ಯ ಉದಯದಲ್ಲಿ 6 ಗಂಟೆಯಲ್ಲಿ ಪ್ರತಿದಿನ ನಿತ್ಯ 9 ದಿನಗಳಲ್ಲೂ ಸೂರ್ಯ ಉದಯದ ಬೆಳಿಗ್ಗೆ 6 ಗಂಟೆ ಒಳಗಡೆ ನೀವು ಅಮ್ಮನವರ ಘಟಸ್ಥಾಪನೆ ಮಾಡಿದಂತಹ ಜಾಗದಲ್ಲಿ ಇವರನ್ನ ಆರಾಧನೆ ಮಾಡೋದ್ರಿಂದ, ಒಂದಷ್ಟು ಅರ್ಚನೆಗಳನ್ನ ಮಾಡೋದ್ರಿಂದ, ನೀವೇನು ಕಲಶ ಆರಾಧನೆ ಮಾಡಿರ್ತೀರಿ ಅಲ್ಲಿ 9 ಎಲೆಗಳನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಒಂದಷ್ಟು ಅರ್ಚನೆಗಳನ್ನ ಮಾಡಿ. ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತಂ ನಮಸ್ತಸ್ಥೈ ನಮಸ್ತಸ್ಥೈ
ಚಂದ್ರಘಂಟಾಯ ನಮೋ ನಮಃ ಈ ಮಂತ್ರವನ್ನು ಪಠನೆ ಮಾಡಿ, ಅರ್ಚನೆಗಳನ್ನು ಮಾಡಿ, ಬೆಳಿಗ್ಗೆ ಸಮಯದಲ್ಲಿ ಒಂದಷ್ಟು ಪೂಜೆಯನ್ನು ಮಾಡಿ, ಗೋಧೂಳಿ ಸಮಯದಲ್ಲಿ ನೈವೇದ್ಯವನ್ನು ಮಾಡಿ ಕೇಸರಿ ಹಾಲನ್ನು ಬಂದಂತವರಿಗೆ ಕೊಡೋದ್ರಿಂದ ಈ ಪಿಸ್ಸ ಫಲಗಳನ್ನು ಈ ಚಂದ್ರಘಂಟಾ ದೇವಿ ನಿಮ್ಮ ಕುಟುಂಬಕ್ಕೆ ಆರಾಧನೆ ಮಾಡ್ತಾರೆ. ಜೊತೆಗೆ ಎಲ್ಲರಿಗೂ ಸಹ ನಿಮ್ಮಲ್ಲಿ ಏನೂ ಇರಲ್ಲ, ನಿಮ್ಮಲ್ಲಿ ಏನು ಸಾಧ್ಯ ಇಲ್ಲ ಅಂತ ಅನ್ನೋಂಥವ್ರು ನಿಮ್ಮಲ್ಲಿ ಯಥಾಶಕ್ತಿ ತಥಾ ಭಕ್ತಿಯಾಗಿ ಎಲ್ಲಿ ಆರಾಧನೆ ಮಾಡ್ತಿರ್ತಾರೋ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ಪ್ರಸಾದ ಭಕ್ಷಣೆ ಮಾಡಿ. ನಿಮಗೆಲ್ಲರಿಗೂ ಒಳಿತಾಗುತ್ತೆ. ಶುಭವಾಗಲಿ.